ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಸಾನುವಿನ ಲಾಸ್ಟ್ ಎಕ್ಸಾಮ್ ಡೇ. ನನಗೆ ಹೋದ ವರ್ಷದ್ದು ನೆನಪಾಗ್ತಾ ಇತ್ತು. ಹೋದ ವರ್ಷ ನಾವೊಂದು ರೀಲ್ ಕೂಡ ಮಾಡಿದ್ವಿ, ಎಕ್ಸಾಮ್ ಆಗೋಯ್ತು ಅಂತ ಖುಷಿಯಲ್ಲಿ. ಸೊ ಈ ವರ್ಷ ಕೂಡ ಯಾವ ಡ್ಯಾನ್ಸ್ ಮಾಡ್ತೀರಾ ಅಂತ ರಾಜೇಶು ನೆನಪಿಸ್ಕೊಳ್ತಾ ಇದ್ರು. ಯಾಕಂದರೆ ಎಕ್ಸಾಮ್ ಬರೀ ಸಾನುಗೆ ಮಾತ್ರನೇ ಇರೋದಿಲ್ಲ, ಮನೇಲಿರೋರಿಗೆ ಎಲ್ಲನೂ ಇರುತ್ತೆ. ಎಸ್ಪೆಷಲಿ ಮದರ್ಗೆ, ಅಂದರೆ ಯಾರು ಹೇಳ್ಕೊಡ್ತಾರೆ ನೋಡಿ ಕೂತ್ಕೊಂಡು ಅವ್ರ ಜೊತೆ ಅವ್ರನ್ನ ಫಾಲೋ ಅಪ್ ಮಾಡ್ತಾರೆ, ಅವ್ರಿಗೂ ಎಕ್ಸಾಮೇನೆ. ಸೊ ನಮ್ಮ ಮನೇಲಿ ನಾನೇ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರೋದು. ಯಾಕಂದರೆ ರಾಜೇಶ್ಗೆ ತುಂಬಾ ಬ್ಯುಸಿ ಇರ್ತಾರೆ. ಬರೀ ವೀಕೆಂಡ್ಸಲ್ಲಿ ಅವರು ಫ್ರೀ ಇರ್ತಾರೆ. ಆವಾಗ ನಾನು ಅವ್ರಿಗೆ ಹೇಳ್ತೀನಿ, ಸ್ವಲ್ಪ ಅವಳು ಓದಿದಾಳಂತೆ ಕೇಳಿಬಿಡಿ ಅಂದ್ಬಿಟ್ಟು. ಅವಾಗ ಅವ್ರು ಕೇಳ್ತಾರೆ. ಬಟ್ ವೀಕ್ ಡೇಸಲ್ಲಿ ಅವಳಿಗೆ ಕಂಟಿನ್ಯೂಸ್ ಆಗಿರುತ್ತಲ್ವಾ, ಆವಾಗ ನಾನೇ ಕೂತ್ಕೊಳ್ಬೇಕು. ಹೆಂಗಾಗಿರುತ್ತೆ ಅಂದರೆ ಸ್ನೇಹಿತರೆ, ಅಡುಗೆನೂ ಮಾಡಿರಲ್ಲ, ನಾನು ಮರ್ತೇ ಬಿಟ್ಟಿರ್ತೀನಿ. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಲಿ, ಸಾನಕ್ಕೆ ಕೊಡ್ಲಾ ಅಥವಾ ಬೇರೆ ಕೆಲಸಕ್ಕೆ ಕೊಡ್ಲಾ ಅಂತ ಆ ರೀತಿಯಲ್ಲಿ ನಾನು ಪ್ರಯಾರಿಟೈಸ್ ಮಾಡ್ಕೊಳ್ಬೇಕು. ಅಷ್ಟು ಕಷ್ಟ ಆಗ್ಬಿಟ್ಟಿರುತ್ತೆ ನನಗೆ ಈ ಟೈಮಲ್ಲಿ. ನನ್ನ ಕಸಿನು ಹೇಳ್ತಾ ಇದ್ಲು, ನನಗೆ ಓದಿಸ್ಬೇಕು ಅಕ್ಕ, ಓದಿಸ್ಲಿಲ್ಲ ಅಂದರೆ ಓದೋದಿಲ್ಲ, ನಾನು ಅಮ್ಮನ್ನ ಕರೆಸ್ಕೊಳ್ತಾ ಇದ್ದೀನಿ ಎಕ್ಸಾಮ್ ಟೈಮಲ್ಲಿ, ನೀನು ನನಗೆ ಸ್ವಲ್ಪ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಆ ರೀತಿಯಲ್ಲಿ. ಬಟ್ ನನಗೆ ಅದಕ್ಕಿಂತ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಸಾನುಗೆ ಕೂತ್ಕೊಂಡು ಓದಿಸ್ಲೇಬೇಕು ಅಂತೇನಿಲ್ಲ, ಬಟ್ ಅವ್ರಿಗೆ ಚಾಪ್ಟರ್ಸ್ ತುಂಬ ಇರುತ್ತಲ್ಲ, ಅದನ್ನು ನಾನು ಸ್ವಲ್ಪ ರಿವೈಸ್ ಮಾಡಿಸ್ಬೇಕು. ಅಂದರೆ ಏನು ಓದಿದ್ಯಾ, ಏನು ಓದಿಲ್ಲ, ಏನಾದರೂ ಓದಿಲ್ಲ ಅಂದಾಗ ಅದನ್ನು ಮಾರ್ಕ್ ಮಾಡಿಸ್ಬಿಟ್ಟು ಅದನ್ನ ಇನ್ನೊಂದು ಸಾರಿ ಓದು ಅಂತ ಹೇಳೋದು. ಓದಾದ್ಮೇಲೆ ಮತ್ತೊಂದು ಸಾರಿ ನಾನು ಓದಿದಾಳೆ ಇಲ್ವಾ ಅಂದ್ಬಿಟ್ಟು ಇನ್ನೊಂದು ಸಾರಿ ಕ್ವೆಶನ್ ಕೇಳಿ ಅದನ್ನು ಚೆಕ್ ಮಾಡೋದು. ಸೊ ಓಕೆ, ಈಗ ಸಾನುಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಇವತ್ತು ಕೂಡ ಹಾಫ್ ಡೇ ಇದೆ. ಈಗ ನಾನು ಇನ್ನೂ ತಿಂಡಿ ಮಾಡಿಲ್ಲ. ತಿಂಡಿಗೆ ಪರೋಟ ಮಾಡಿದ್ದೆ, ಸೊ ಪರೋಟ ಒತ್ತಬೇಕು. ಸೊ ಬನ್ನಿ ತಿಂಡಿ ಮಾಡಿಬಿಡ್ತೀನಿ, ಆಮೇಲೆ ಹೋಗಿ ಕರ್ಕೊಂಡು ಬರೋಣ. ಕರ್ಕೊಂಡು ಬಂದ ಮೇಲೆ ಅವಳ ಮುಖದ ಮೇಲೆ ಎಷ್ಟು ಖುಷಿ ಇರುತ್ತೆ ನೋಡೋರಂತೆ. ಇದ್ರೆ ಇನ್ನು ತಿಂಡಿನೇ ಮಾಡಿಲ್ಲ ನಾನು, ಅದಕ್ಕೆ ರಾಜೇಶ್ ನೀನು ಹೊರಡೋದು ಲೇಟ್ ಆಗುತ್ತೆ, ಬೇಡ ಬಿಡು ನಾನೇ ಕರ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅವರೇ ಹೋದರು. ಸೊ ಈಗ ನಾನು ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಆದಮೇಲೆ ಸಾನುಗೆ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ಬಂದ ಮೇಲೆ ನಾನೇ ಮಾಡ್ಕೊಡ್ಬೇಕಲ್ವಾ, ತಕ್ಷಣ ಸರ್ಪ್ರೈಸ್ ಕೊಡೋದಕ್ಕೆ ಆಗೋದಿಲ್ಲ. ಓಕೆ, ಸಂಜೆ ಕೊಡೋಣ ಅಂತ ಅನ್ಕೊಂಡೆ, ಅಥವಾ ಅವಳು ಬಂದ ಮೇಲೆ ಹೊಟ್ಟೆ ಹಸಿವು ಅಂತ ಹೇಳ್ತಾಳಲ್ಲ, ಅವಾಗ ಬೇಕಿದ್ರೆ ಮಾಡ್ಕೊಡೋಣ ಅನ್ಕೊಂಡೆ. ಈಗ ಅವಳು ಬರೋ ಅಷ್ಟೊತ್ತಿಗೆ ಮಾಡೋಣ ಅನ್ಕೊಂಡಿದ್ದೀನಿ. ಈಗ ಮಾಡೋದಕ್ಕೆ ಇಟ್ಬಿಡ್ತೀನಿ. ನಾನು ತುಂಬಾನೇ ರೇರ್ ಇದು ಮಾಡೋದು, ಅದಕ್ಕೆ ಇವತ್ತು ಅವಳಿಗೆ ಆಸ್ ಅ ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ನಾನು ಮಾಡ್ತಾ ಇರೋದು ಮ್ಯಾಗಿ ನೂಡಲ್ಸ್. ನಿಮಗೆ ಗೊತ್ತಿದೆ ನಾನು ಎಷ್ಟು ಸಾರಿ ಮಾಡಿದ್ದೀನಿ ಇದು ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ಮಾಡ್ತಾ ಇರೋದು ಒಂದು ಕೆಟಲಲ್ಲಿ. ಇದು ಮಲ್ಟಿ ವೇಯಲ್ಲಿ ಯೂಸ್ ಆಗೋವಂಥ ಮಲ್ಟಿಪರ್ಪಸ್ ಕೆಟಲ್. ಈ ಅಗಾರೋ ಕೆಟಲಲ್ಲಿ ಏನೆಲ್ಲ ನಮಗೆ ಆಕ್ಸೆಸರೀಸ್ ಸಿಗುತ್ತೆ. ಇದರಲ್ಲಿ ಜಸ್ಟ್ ನೀರಲ್ಲ, ಕುಕ್ ಕೂಡ ಮಾಡ್ಬೋದು, ಬೇಕ್ ಕೂಡ ಮಾಡ್ಬೋದು, ಸ್ಟೀಮ್ ಕೂಡ ಮಾಡ್ಬೋದು. ಸೊ ಬನ್ನಿ ಇದನ್ನು ಡೀಟೇಲ್ ಆಗಿ ನೋಡೋಣ. ಸ್ಟೇನ್ಲೆಸ್ ಸ್ಟೀಲ್ 304, ಅ ಗುಡ್ ಬ್ರ್ಯಾಂಡ್ ಸ್ಟೇನ್ಲೆಸ್ ಸ್ಟೀಲ್ ಇದು. ಅದರ ಬಾಡಿ ಇದೆ. ಇದರಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಎಷ್ಟು ಕುಕ್ ಮಾಡಬೇಕು ಅಂತ ಮಾರ್ಕಿಂಗ್ ಇದೆ. ಹೊರಗಡೆ ಬಾಡಿ ಪ್ಲಾಸ್ಟಿಕ್ದಿದೆ. ಇಲ್ಲಿ ಕಂಟ್ರೋಲಿಂಗ್ ನಾಬಲ್ಲಿ ನಿಮಗೆ 1 ಲೆವೆಲ್ ಆ್ಯಂಡ್ 2nd ಲೆವೆಲ್ ಇದೆ. 304 ಅದೇ ಕ್ವಾಲಿಟಿಯ ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮರ್ ಕೂಡ ಇದೆ. ಇದರ ಜೊತೆ ನಮಗೆ ಮೊಟ್ಟೆ ಬೇಯಿಸೋದಕ್ಕೆ ಒಂದು ಸ್ಟ್ಯಾಂಡ್ ಇದೆ. ಒಂದು ಪ್ಲಾಸ್ಟಿಕ್ ಬೌಲ್ ಇದೆ, ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್. ಇದರಲ್ಲಿ ನಾವು ಕೇಕ್ ಅಥವಾ ಢೋಕ್ಲಾ ಆ ಥರ ಕೂಡ ಸ್ಟೀಮ್ ಮಾಡ್ಕೊಳ್ಬೋದು. ಅಂದರೆ ಕೆಟಲ್ ಒಳಗಡೆ ನೀರು ಹಾಕ್ಬಿಟ್ಟು ಈ ಸ್ಟ್ಯಾಂಡ್ ಇಟ್ಬಿಟ್ಟು ಇದ್ರ ಮೇಲೆ ಹೀಗೆ ಇಟ್ಟು ನಾವು ಕೇಕ್ನ ಸ್ಟೀಮ್ ಮಾಡ್ಕೊಳ್ಬೋದು. ಎಲೆಕ್ಟ್ರಿಕ್ ಕೆಟಲ್ ಅಂದರೆ ನಾವು ನೀರು ಬಿಸಿ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ಯೂಸ್ ಮಾಡ್ತೀವಲ್ವಾ, ಆದರೆ ಇದರಲ್ಲಿ ನಾವು ಮಲ್ಟಿ ವೇಯಲ್ಲಿ, ಲೈಕ್ ಈಗ ನಾನು ಎಗ್ಗನ್ನು ಸ್ಟೀಮ್ ಮಾಡ್ಬೋದು, ತರಕಾರಿಗಳನ್ನ ಸ್ಟೀಮ್ ಮಾಡ್ಕೊಳ್ಬೋದು. ಸಪ್ರೇಟ್ ಆಗಿ ಅಲ್ಲ. ಈಗ ನಾನು ಕೆಳಗಡೆ ನೂಡಲ್ಸ್ ಮಾಡ್ತಾ ಇದ್ದೀನಲ್ವಾ, ನೂಡಲ್ಸ್ ಜೊತೆ ನಾನು ಮೇಲ್ಗಡೆ ಇಟ್ಟು ತರಕಾರಿನ ಸ್ಟೀಮ್ ಮಾಡ್ಕೊಳ್ಬೋದು. ಸೊ ಈಗ ನಾನು ಗೆಣಸು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀವು ಮಾಡ್ಕೊಳ್ಬೋದು. ಇದರಲ್ಲಿ ಒಂದೇ ಒಂದು ತೊಂದರೆ ಏನಾಗೋದು ಅಂದರೆ ವಾಶ್ ಮಾಡೋದಕ್ಕೆ. ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಹೊರಗಡೆ ನಾವು ಜಾಸ್ತಿ ನೀರು ತಗಲಿಸ್ಬಾರ್ದು, ಒಳಗಡೆ ಮಾತ್ರನೇ ತೊಳಿಬೇಕು. ಮತ್ತು ಇದರಲ್ಲಿ ಲಿಕ್ವಿಡ್ ಐಟಮ್ ಮಾತ್ರನೇ ಕುಕ್ ಮಾಡೋಕ್ಕಾಗೋದು, ಲೈಕ್ ನೂಡಲ್ಸ್. ಇನ್ನು ಬೇರೆ ಏನು ಕುಕ್ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ನೇಹಿತರೆ, ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಇದು ಜಸ್ಟ್ ಪ್ರಾಡಕ್ಟ್ ಇನ್ಫೋ ಅಂದ್ಕೊಳ್ಳಿ, ನೀವು ತೊಗೊಳ್ಳೇಬೇಕು ಅಂತ ಏನಿಲ್ಲ. ಲಿಂಕ್ ಚೆಕ್ ಮಾಡಿ ಸ್ನೇಹಿತರೆ. ಅಬ್ಬಬ್ಬಾ, ಮುಗೀತು ರೀ ಎಕ್ಸಾಮ್.
And your gift for successfully completing your exam. Ooh. Oh, nice. No, wash your hands. Papa, ಹೇಗೆ ಫೀಲ್ ಆಗ್ತಾ ಇದೆ ನಿನಗೆ ಎಕ್ಸಾಮ್ಸ್ ಮುಗ್ದಾದ್ಮೇಲೆ? I feel like a bird who was trapped in a cage. Now? Now it's free. Free! Trapped in a cage ante. Yappa. ಏನೇನು ವರ್ಡ್ಗಳು ಯೂಸ್ ಮಾಡ್ತಾ ಇದ್ದೀವಿ ಗೊತ್ತಾ? ಇನ್ನೊಂದೇನಪ್ಪ CID ಅಂದ್ರೆ ಏನು ಹೇಳೋ? Children's Independence Day. ಏನು ಚಿಲ್ಡ್ರನ್ಸ್ ಇಂಡಿಪೆಂಡೆನ್ಸ್ ಡೇ? ಇವತ್ತು ಫ್ರೀ ಆದಂಗೆ ಅಂತ ಅವರು ಇಂಡಿಪೆಂಡೆನ್ಸ್ ಸಿಕ್ಕಿದಂಗೆ ಇವತ್ತು ಅವ್ರಿಗೆ. ಯಾವ್ದ್ರ ಜೊತೆ ಹೋರಾಟ ಮಾಡ್ಬಿಟ್ಟು ಇಂಡಿಪೆಂಡೆನ್ಸ್ ತಗೊಂಡ್ರಿ? ಸ್ಕೂಲ್ ಜೊತೆ ಎಕ್ಸಾಮ್ಸ್ ಜೊತೆ ಹೋರಾಟ. ಆಮೇಲೆ ಇನ್ನೊಂದು ಹೇಳುದು ಏನು ಇಂಡಿಪೆಂಡೆನ್ಸ್ ಡೇ ನಿನ್ಗೆ ಎಕ್ಸಾಮ್ ಇಂದ ಹೋರಾಟ ಮಾಡಿ ಇಂಡಿಪೆಂಡೆನ್ಸ್ ಡೇ ಸಿಕ್ತಾ? ಆಮೇಲೆ ಇನ್ನೊಂದು ಹೇಳಿದ್ಲು, ಸ್ಕೂಲ್ ಇಸ್ ಪಾಕಿಸ್ತಾನ್ ಅಂತೆ, ಇವರು ಇಂಡಿಯನ್ಸ್ ಅಂತೆ. ಆಮೇಲೆ ದಾಡ ಸುಮ್ಮನೆ ಇರಿ, ನಾನು ಸ್ಕೂಲ್ ಅವ್ರು ನೋಡ್ಬಿಟ್ರೆ ಬೈಸ್ಬಿಡ್ತೀನಿ. ಆಯ್ತಾ? ಯು ಹೇಟ್ ಪಾಕಿಸ್ತಾನ್. ಓಕೆ ಓಕೆ, ಪಾಕಿಸ್ತಾನ ಬಾಂಬ್ ಹಾಕ್ಬಿಟ್ಟು ಹೆದರಿಸಿದ್ರೆ ಸ್ಕೂಲ್ ಅವರು ಲೆಸನ್ಸ್ ಇಂದ ಹೆದರಿಸ್ತಾರೆ. ಎಕ್ಸಾಮ್ ಕೊಟ್ಟು ಎದುರಿಸ್ತಾರೆ ಅಂತ? ಎಕ್ಸಾಮ್ಸ್ ಇಂದ ಹೆದರಿಸ್ತಾರಂತೆ. ನೋಡ್ರಿ, ಪಾಕಿಸ್ತಾನ ಇಂಡಿಯಾ ವರ್ಲ್ಡ್ ವಾರ್ ಮಾಡಿಸ್ತಾವ್ರಿ ಇವರು. SST ಓದು ಅಂತಂದ್ರೆ ಆಗಲ್ಲ, ಇವೆಲ್ಲ ಆಗುತ್ತೆ. ಸ್ಕೂಲ್ ಈಸ್ ಪಾಕಿಸ್ತಾನ್. ಯು ಹೇಟ್ ಸ್ಕೂಲ್. ನೋಡ್ರಿ, ನಾನೇನೋ ಅನ್ಕೊಂಡ್ರೆ ಇವ್ರು ಏನೇನ್ ಹೇಳ್ತಾವ್ರೆ. ಬಟ್ ನೈಸ್ ಇಮ್ಯಾಜಿನೇಷನ್. ನೋಡಿ ಸ್ನೇಹಿತರೆ, ಏನ್ ಹೇಳಿದ್ರು ಅಂತ. ನಾನು ಖುಷಿ ಪಡ್ತಾಳೆ ಅಂದ್ರೆ ಪಾಕಿಸ್ತಾನ್ ಇಂಡಿಯಾ ಅಂತೆ, ಸ್ಕೂಲ್ ಈಸ್ ಪಾಕಿಸ್ತಾನ್ ಅಂತೆ, ಶಿ ಹೇಟ್ಸ್ ಪಾಕಿಸ್ತಾನ್ ಅಂತೆ, ಅಂದ್ರೆ ಶಿ ಹೇಟ್ ಸ್ಕೂಲು. ಏನೋ ಬಾಂಬ್ ಹಾಕೋದು, ಪಾಕಿಸ್ತಾನ್ ಬಾಂಬ್ ಹಾಕಿ ಇಂಡಿಯಾಗೆ ಹೆದರ್ಸೋ ತರ ಇವ್ ಸ್ಕೂಲ್ ಅವರು ಎಕ್ಸಾಮ್ ಕೊಟ್ಟು ಇವ್ರನ್ನ ಹೆದರ್ಸ್ತಾರಂತೆ. ಇವ್ರು ಇವತ್ತು ವರ್ಲ್ಡ್ ವಾರ್ ಗೆದ್ಬಿಟ್ಟಿದಾರಂತೆ. ಈ ಮಕ್ಕಳ ಇಮ್ಯಾಜಿನೇಷನ್ಗೂ ಒಂದೊಂದು ಸಾರಿ ಅಪ್ರಿಶಿಯೇಟ್ ಮಾಡಬೇಕು ಅಲ್ವಾ? ಎಲ್ಲೆಲ್ಲಿಗೆ ರಿಲೇಟ್ ಮಾಡಿದಾರೆ ನೋಡಿ ಇವರು. ನಮ್ಗೆ ಈ ತರ ಎಲ್ಲ ಥಾಟ್ಸೇ ಬರ್ತಾ ಇರ್ಲಿಲ್ಲ. Thank you for my imagination. Thank you. But still we didn't hate school. Okay, nice. ಏನ್ ಹೇಳೋಣ? ಸೊ ನಮ್ಮಿಂದ ಸಾನುಗೆ ಎಕ್ಸಾಮ್ ಮುಗಿಸಿರೋವಂಥ ಟ್ರೀಟ್ ಆಯಿತು. ಈಗ ನಾನು ಹೋಗ್ಬಿಟ್ಟು ಅಡುಗೆ ಮಾಡಬೇಕು. ತಿಂಡಿ ಮಾಡು, ಅಡುಗೆ ಮಾಡು, ಇಷ್ಟೇ. ಏನು ಮಾಡಲಿಲ್ಲ ಅಂದ್ರೂ ಕರೆಕ್ಟಾಗಿ ಹೊಟ್ಟೆ ಹಸುವಾಗುತ್ತಲ್ಲ. ಸೊ ಆ ಟೈಮ್ಗೆ ಏನಾದರೂ ತಿನ್ನೋದಕ್ಕೆ ಬೇಕಲ್ಲ. ಈಗ ಸಾನುಗೆ ನೂಡಲ್ಸ್ ಕೊಟ್ಟಿದ್ದೀನಿ. ಸೊ ಅವಳೇನೋ ಆಮೇಲೆ ಊಟ ಮಾಡೋದಿಲ್ಲ. ನನಗೆ ಮತ್ತು ರಾಜೇಶ್ಗೆ ಇಬ್ಬರು ಕೂಡ ಲೇಟೇ ಇವತ್ತು ತಿಂದಿರೋದು. ಹಾಗೆ ನೋಡಿದ್ರೆ ಅವರು ಕೂಡ ಬಂದ ಮೇಲೆ ತಿಂಡಿ ಮಾಡಿರೋದು. ಆದ್ರೂ ಒಂದು 4:30 ಆಗ್ತಾ ಇದ್ದಂಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಅನಿಸುತ್ತೆ. ಸೊ ಅದಕ್ಕೆ ಈಗ ಹೋಗ್ಬಿಟ್ಟು ಅಡುಗೆ ಮಾಡಿಟ್ಬಿಟ್ಟು ಮುಂದಿನ ಕೆಲಸನ ಶುರು ಮಾಡೋ ಮುಂಚೆ ಅಡುಗೆ ಮಾಡೋಣ ಅಂತ. ನಾನು ಬೇರೆ ಕೆಲಸನೂ ಶುರು ಮಾಡಬೇಕು. ಅದನ್ನು ಮಾಡೋದಕ್ಕೆ ಹೋದರೆ ಎಷ್ಟೊತ್ತಾಗುತ್ತೋ ಏನೋ, ಮಾಡಿಟ್ಬಿಟ್ಟು ಹೋಗೋಣ ಅಂತ ಬರ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೊತ್ತೊಳು ಪಕ್ಕನೇ ಕೂತ್ಕೊಂಡು ಮಾತಾಡಿಕೊಂಡು ಬಂದೆ. ನಾನು ಕೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನಾನಂತೂ ನನಗೆ ಇವತ್ತು ಟೈಮ್ ಇಲ್ಲ, ನಾನು ಮಾಡಿಕೊಡೋದಿಲ್ಲ ಅಂತ ನಾನೇ ಮಾಡ್ತೀನಿ ಅಂದ್ಕೊಂಡು ಅವಳೇ ಮಾಡ್ತಿದ್ದಾಳೆ. ಅವಳು ಸ್ವಲ್ಪನೇ ಹಾಕ್ತಾ ಇದ್ದಾಳೆ. ಎಲ್ಲಿ ಚೆಲ್ಲೋಗುತ್ತೋ ಅಂತ ಹೇಳ್ಬಿಟ್ಟು. ಅದು ತುಂಬ್ತಾನೇ ಇಲ್ಲ. ಎಷ್ಟು ಹಾಕಬೇಕು ಅಂತಿದ್ದಾಳೆ. ಎಲ್ಲಿ ಇನ್ನೊಂದು ಚೂರು ಹಾಕು. ಫಿಲ್ಟ್ರ್ ಮಾಡ್ಕೊ. ಇದು ಆಮೇಲೆ ಹಾಕತ್ತಾ? ನಾನು ಫಸ್ಟ್ ಲಿಕ್ವಿಡ್ ಐಟಮ್ಸ್ ಹಾಕು. ಸೊ ಇವತ್ತು ಸಾನುನೇ ಮಾಡ್ತಾಳೆ, ನಾನೇನು ಹೆಲ್ಪ್ ಮಾಡ್ತಾ ಇಲ್ಲ. ಜಸ್ಟ್ ಕುಕಿಂಗ್ ಅಥವಾ ಬೇಕಿಂಗ್ ಟೈಮ್ಗೆ ನಾನು ಬಂದು ಮಾಡಿಕೊಡ್ತೀನಿ.
ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಆ್ಯಕ್ಚುಲಿ ನಾನು ವ್ಲಾಗ್ ಸಾನು ಲಾಸ್ಟ್ ಎಕ್ಸಾಮ್ ಡೇ ದಿನ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು, ಮಾಡೇ ಇರಲಿಲ್ಲ. ಇವತ್ತು ಸಾನುವಿನ ಲಾಸ್ಟ್ ಡೇ ಆಫ್ ದಿ ಸ್ಕೂಲ್, ಹಾಗಾಗಿ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ಬೆಳಿಗ್ಗೆ ತಿಂಡಿ ಮಾಡಿಬಿಟ್ಟು ಸಾನುಗೆ ನಗೆಟ್ಸ್ನ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ. ಇದು ಸಾನುವಿನ ಕ್ಲಾಸ್ ಪಾರ್ಟಿಗೆ, ಅಂದರೆ ಲಾಸ್ಟ್ ಡೇ ಮಕ್ಕಳು ಏನು ಓದೋದಿರೋದಿಲ್ಲ ಅಲ್ವಾ, ಅವತ್ತು ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಥ್ಯಾಂಕ್ಸ್ ಗಿವಿಂಗ್ ಟೀಚರ್ಸ್ಗೆ ಅಲ್ವಾ, ಬಟ್ ಅದ್ರ ಜೊತೆ ಮಕ್ಕಳು ಕೂಡ ಮಜಾ ಮಾಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ತಿಂಡಿ ತರೋದಕ್ಕೆ ಹೇಳಿರ್ತಾರೆ. ಅದು ಲಾಸ್ಟ್ ಇಯರಿಂದ ಶುರುವಾಗಿದ್ದು. ಸೊ ಟ್ರಯಲ್ ಬೇಸಿಸ್ ಮೇಲೆ ಶುರು ಮಾಡಿದ್ರು. ಈಗ ಲಾಸ್ಟ್ ಇಯರ್ ಮಾಡಿದ್ರಲ್ಲ, ಸಕ್ಸಸ್ಫುಲ್ ಆಯಿತು ಅಂದ್ಬಿಟ್ಟು ಈ ಸರಿ ಮತ್ತೆ ಮಾಡಿದ್ದಾರೆ. ಸೊ ಹೋದ್ ಸಾರಿ ಅವಳು ಬಿಸ್ಕೆಟ್ಸ್ ತೊಗೊಂಡೋಗಿದ್ಲು, ಈ ಸಾರಿ ಫ್ರೈಡ್ ನಗೆಟ್ಸ್, ವೆಜ್ ನಗೆಟ್ಸ್. ಸ್ನೇಹಿತರೆ, ಇವತ್ತು ಲಾಸ್ಟ್ ಡೇ ಆಫ್ ದಿ ಸ್ಕೂಲ್. ಒಂದ್ ಕಡೆ ಖುಷಿ ಆದ್ರೆ ಬೆಳಿಗ್ಗೆ ಬೇಗ ಹೇಳಂಗಿಲ್ಲ ಅಂತ, ಇನ್ನೊಂದ್ ಕಡೆ ಪಾಪ ಸ್ಯಾಡ್ ಅಂತೆ. ನಾನು ಇನ್ಮೇಲೆ ಟಿವಿ ನೋಡಕ್ಕಾಗಲ್ಲ, ಈ ಹುಡುಗಿ ಹಾಕೊಂಡ್ ಕುತ್ಕೊಂಡ್ ಬಿಟ್ಟಿರ್ತಾಳೆ. ಹಂಗೆಲ್ಲ ಇಲ್ಲ, ನನ್ಗೂ ಟೈಮ್ ಬೇಕು. 1 hour. ನಿನ್ಗೂ 1 hour. ಕೌಚ್ ಪೊಟ್ಯಾಟೊ ಆಗ್ಬಿಡ್ತೀಯ ಮಗಳೇ. ಏನಿಲ್ಲ ನೋಡ್ರಿ, ಆಗ್ಲೇ ಶುರು ಇವ್ರದ್ದು ಟಿವಿ ವಾರ್. ನನ್ಗೆ ಟಿವಿ ಬೇಕು. ಅಷ್ಟೊಂದೆಲ್ಲ ನೋಡಂಗಿಲ್ಲ. ನೀನ್ ಕ್ರಿಯೇಟಿವ್ ಮೈಂಡ್ ನ ಯೂಸ್ ಮಾಡು. ಯಾವಾಗ ನೀನ್ ಟಿವಿ ಮುಂದೆ ಕುತ್ಕೊಂಡಿದ್ರೆ ಕ್ರಿಯೇಟಿವ್ ಆಗಿ ಏನು ಥಿಂಕೇ ಮಾಡೋದಿಲ್ಲ, ಬರೀ ಟಿವಿಲಿ ಏನ್ ಬರ್ತೋ ನೋಡ್ಕೊಂಡ್ ಕೂತಿರ್ತಾಳ ಅಷ್ಟೇ. ನೀನೇನು ಮಾಡೋದಿಲ್ಲ. ನೀನು ಟಿವಿ ಆಫ್ ಮಾಡ್ಬಿಟ್ಟು ನಾನು ಏನ್ ಮಾಡ್ಬೋದು ಇವತ್ತು ಅಂತ ಥಿಂಕ್ ಮಾಡಿ ಆಮೇಲೆ ಬೇಕಿದ್ರೆ ಟಿವಿ ಹಾಕೋ. ಟಿವಿ ನೋಡ್ತಾ ಇರ್ತಾಳೆ ಸ್ನೇಹಿತರೆ, ಟಿವಿ ಆಫ್ ಮಾಡು ಅಂದಾಗ ಇಲ್ಲ ನಾನೇನೋ ಮಾಡ್ತೀನಿ ಅನ್ಕೊಂಡು ಅವಾಗ DIY ವಿಡಿಯೋ ಶುರು ಮಾಡ್ತಾಳೆ. ಇಲ್ಲ ಅಂದ್ರೆ ಸುಮ್ಮನೆ ಕುತ್ಕೊಂಡು ಹೊರಳಾಡ್ತಿರ್ತಾಳೆ ಸೋಫಾ ಮೇಲೆ. ನನ್ಗೆ ಈ ರಜದಲ್ಲೇನೆ ಬೇಗ ಎಚ್ಚರ ಆಗ್ಬಿಡುತ್ತೆ. ಬೇರೆ ಟೈಮಲ್ಲಿ ಹೇಳ್ಬೇಕು ಆದ್ರೂ ಎಚ್ಚರ ಆಗಿರೋದಿಲ್ಲ. ಅಲಾರ್ಮ್ ಆದಾಗ ಕಷ್ಟಪಟ್ಟು ಕಣ್ಣು ಓಪನ್ ಮಾಡಿರ್ತೀನಿ. ಓಕೆ, ಇನ್ಮೇಲೆ ನನ್ನ ರುಟೀನ್ ಚೇಂಜ್. ನಮ್ದು ತುಂಬಾ ಚೇಂಜ್. ಬೆಳಿಗ್ಗೆ 9 ಗಂಟೆಗೆ ನೋಡ್ರಿ, ಸ್ಕೂಲ್ ಲೈಫ್ ಇಸ್ ಗುಡ್ ಅಲ್ವಾ. ಏನಿಲ್ಲ, ರಜಾ ಬಂದಾಗ ಮಜಾ ಮಾಡು, ಸ್ಕೂಲ್ ಇದ್ದಾಗ ಸ್ಕೂಲ್ಗೆ ಹೋಗು, ಟೆಸ್ಟ್ ಬರಿಬೇಕು, ಎಕ್ಸಾಮ್ ಬರಿಬೇಕು, ಓದ್ಬೇಕು, ಅಷ್ಟೇನೆ. ಎಲ್ಲಾನು ಸರ್ಟೈನ್ ಟೈಮ್ ಅಲ್ಲಿ ಅಷ್ಟೇ. ಈಗ ಟೆಸ್ಟ್ ಮುಗೀತಾ, ನೆಕ್ಸ್ಟ್ ಟೆಸ್ಟ್ ತನಕ ಓದಂಗೆ ಇಲ್ವಾ? ಎಕ್ಸಾಮ್ ಮುಗೀತಾ, ರಜಾ ಬಂತಾ, ಬುಕ್ ತೆಗೆದು ನೋಡಂಗೂ ಇಲ್ಲ. ಫುಲ್ ರೂಟೀನ್ ಚೇಂಜ್. ಆದ್ರೆ ನಮ್ದು ಹಾಗ ಸ್ನೇಹಿತರೆ, ದಿನ ಬೆಳಿಗ್ಗೆ ಏಳಲೇಬೇಕು, ತಿಂಡಿ ಮಾಡಲೇಬೇಕು, ಮನೆ ಕೆಲಸ ಮಾಡಲೇಬೇಕು. ಇನ್ಮೇಲೆ ಸಾನು ನನಗೆ ಹೆಲ್ಪ್ ಮಾಡ್ತಾಳೆ. ಯಾಕೆ ಮಾಡಬಾರ್ದು? ನನ್ಗೆ ಸ್ವಲ್ಪನೂ ಹೆಲ್ಪ್ ಬೇಡವಾ ಸಾನು? ಇವನ್ ಐ ನೀಡ್ ಸಮ್ಮರ್ ಹಾಲಿಡೇಸ್. ಹೆಂಗೆ ಗೊತ್ತಾ ಇವಳು ಒರ್ಸೋದು? ಮಲ್ಕೊಂಡ್ಬಿಡ್ತಾಳೆ. ಮಲ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಉರುಳು ಸೇವೆ ಮಾಡ್ತಾಳೆ. ಆಮೇಲೆ ಹೇಳ್ತಾಳೆ, ಮಮ್ಮ ಯು ನೀಡ್ ನಾಟ್ ಮಾಪ್ ಟುಡೇ, ಐ ಹ್ಯಾವ್ ಡನ್ ಯುವರ್ ವರ್ಕ್. ಇಲ್ಲಪ್ಪ ಸ್ನೇಹಿತರೆ, ನೀವ್ ಹೇಳಿ ನನಗೆ ಹೇಗೆಲ್ಲ ನಾನು ಸಾನು ಕಡೆಯಿಂದ ಹೆಲ್ಪ್ ತಗೊಳ್ಬಹುದು ಅಂತ ಹೇಳ್ಬಿಟ್ಟು. ಹೇಳ್ಬೇಡಿ, ನನ್ ಮಾತು ಕೇಳ್ಬಿಟ್ಟು ನನಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ? ಹೇಳ್ಬೇಡಿ. ನೋಡೋಣ ಯಾರಿಗೆ ಹೆಲ್ಪ್ ಮಾಡ್ತೀರಾ. ಹೇಳ್ಬೇಡಿ. ಲೆಟ್ಸ್ ಸಿ. My routine will be changed from tomorrow. Okay. My routine will be changed from to yesterday. Yesterday only. ಎಕ್ಸಾಮ್ ಮುಗಿದ ತಕ್ಷಣನೇ ಇವಳ ರುಟೀನ್ ಚೇಂಜ್. ಇವತ್ತು ಕ್ಲಾಸ್ ಪಾರ್ಟಿ ಇತ್ತಲ್ಲ, ನಾನು ನಗೆಟ್ಸ್ ಕೊಟ್ಟಿದ್ನಲ್ಲ, ಏನೇನ್ ತಿಂದ್ರಿ? ಬಂದಾಗ್ಲಿಂದ ಊಟ ಮಾಡಿಲ್ಲ ಸ್ನೇಹಿತರೆ ಇವಳು. ಯಾಕೆ ಕೇಳಿ? ನಗೆಟ್ಸ್, ಸ್ಯಾಂಡ್ವಿಚ್, ಚಿಪ್ಸ್, ಫ್ರೆಂಚ್ ಫ್ರೈಸ್, 2 cupcakes. No, 1.5 cupcake. ಸಮೋಸ, ಪಾಪ್ಕಾರ್ನ್, ಮಿಲ್ಕ್ ಶೇಕ್, ಚೊಕೊಲೋಟೋ ಪೈ. ಆಮೇಲೆ ಅಷ್ಟೇನಾ? ನೋಡ್ರಿ ಸ್ನೇಹಿತರೆ, ಫುಲ್ ಗ್ರ್ಯಾಂಡ್ ಪಾರ್ಟಿ. ಏನೇನ್ ತರ್ಸಿದಾರ ನೋಡಿ ಮಕ್ಕಳಿಗೆ ಹೇಳ್ಬಿಟ್ಟು. ಜಲೇಬಿ ಯಾರು ತಂದಿದ್ರು? ಅವ್ರಿಗೆ ಸ್ವೀಟ್. ಜಾಮೂನು ಕರೆಕ್ಟ್. ನಾನೇ ಮಾಡ್ಕೊಟ್ಬಿಡ್ತಿದ್ದೆ. ನೀನ್ ಹೇಳೋದಲ್ವಾ ಮ್ಯಾಮ್ಗೆ, ಮ್ಯಾಮ್ ಐ ಬ್ರಿಂಗ್ ದಿಸ್ ಅಂತ, ಮೈ ಮಾಮ್ ಇಸ್ ಗುಡ್ ಅಂಡ್ ಸ್ವೀಟ್ಸ್ ಅಂತ. ಇವಳು ನಗೆಟ್ಸ್ ಹೇಳೋಳೆ. ನಾನು ನಗೆಟ್ಸ್ ಯಾವತ್ತೂ ಟ್ರೈಯೇ ಮಾಡಿಲ್ಲ, ಅಂಗಡಿಯಿಂದ ತಂದೆ.
Because we had all those works, ಭಾರಿ ಯೋಚನೆ ಮಾಡೋಳು ನನ್ನ ಬಗ್ಗೆ ಇವಳು. ನಗೆಟ್ಸ್ ನಂಗೆ ಮಾಡೋಕ್ಕೊತ್ತಿಲ್ಲ ಅಂದ್ಬಿಟ್ಟು ಅಂಗಡಿನ ತಂದಿದ್ದೆ, ಚೆನ್ನಾಗಿತ್ತಲ್ಲ. ಬಟ್ ಇವಾಗ ನಾನು ತಿಂದು ನೋಡಿದೆ, ಒಂಥರ ಸ್ವೀಟ್ ಅನ್ನಿಸ್ತಾ ಇದೆ. No sauce. ಓಕೆ. ಸೊ ಒಂದು ಕ್ಲಾಸಲ್ಲಿ ಒಂದು 10 ಜನ ಇಲ್ಲ 5 ಜನ ನಗೆಟ್ಸ್ ತಂದಿದ್ರಾ? 5 ಜನಕ್ಕೆ ಒಂದಿಷ್ಟು ನಗೆಟ್ಸ್ ತಗೊಂಡ್ ಬನ್ನಿ ಅಂತ ಹೇಳಿರ್ತಾರೆ. ಮಿಲ್ಕ್ ಶೇಕ್ ಅವ್ರು ಆಬ್ಸೆಂಟ್ ಇದ್ರು, ಅದಕ್ಕೆ ನಾವು ಮಿಲ್ಕ್ ಶೇಕ್ ಶೇರ್ ಮಾಡಬೇಕಿತ್ತು. ಅವ್ರು ಹೇಳ್ಬೇಕಿತ್ತಲ್ವಾ ಅವತ್ತೇ ನಾವು ಬರಲ್ಲ ಅಂತ. ಸೊ ಈ ಥರ ಪಾರ್ಟಿ ಮಾಡಿ ತಿನ್ಕೊಂಡು ಬಂದಾಗ್ಲಿಂದ ನಂಗೆ ಹೊಟ್ಟೆ ನೋವು, ನನಗೆ ಊಟ ಬೇಡ ಅಂತ ಕೂತಿದ್ದಾಳೆ. ಇವತ್ತು ಸ್ನೇಹಿತರೆ ನಾನು ತುಂಬ ಅಪರೂಪಕ್ಕೆ ಮಾಡೋ ಅಂತ ಒಂದು ಡಿಶ್ ಮಾಡ್ತಾ ಇದ್ದೀನಿ. ಇದು ಮಟನ್ ಲಿವರ್ ಬರುತ್ತಲ್ವಾ, ಅದರದ್ದು ಗ್ರೇವಿ. ರಾಜೇಶ್ ಇದನ್ನ ಜಸ್ಟ್ ಲೈಕ್ ನಾವು ಚಿಕನ್ ಲಿವರಲ್ಲಿ ಪೆಪ್ಪರ್ ಡ್ರೈ ಹೇಗೆ ಮಾಡ್ತೀವಿ ಹಾಗೆ ಮಾಡು ಅಂದರು. ಇಲ್ಲ, ಇದು ಮಟನ್ದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದು ಈ ಥರ, ನಾನು ಮೊದಲು ತಿಂದು ಇರಲಿಲ್ಲ. ಬಟ್ ತುಂಬಾನೇ ಚೆನ್ನಾಗಿತ್ತು, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ನಾನ್ ವೆಜಿಟೇರಿಯನ್ಸ್ ಕೂಡ ಇರೋದ್ರಿಂದ ಇದನ್ನ ಲಾಸ್ಟಲ್ಲಿ ಎಂಡಲ್ಲಿ ಹಾಕ್ತಾ ಇದ್ದೀನಿ. ಸೊ ನೀವೇನಾದರೂ ಮಾಡೋ ಹಾಗಿದ್ರೆ ಮಾಡ್ಕೊಳ್ಬೋದು, ಆ್ಯಂಡ್ ವೆಜಿಟೇರಿಯನ್ಸ್ ಹಾಕಿದ್ರೆ ಪ್ಲೀಸ್ ಇದನ್ನ ಸ್ಕಿಪ್ ಮಾಡಿ ಈ ಪಾರ್ಟನ್ನು. ಸೊ ಈ ಡಿಶ್ನೊಂದಿಗೆ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಮೋಟಿವೇಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಇದಕ್ಕೆ ಏನೆಲ್ಲ ಮಸಾಲೆ ಹಾಕಿದೆ ಅನ್ನೋ ಹಾಗಿದ್ರೆ, ಧನಿಯಾ ಪುಡಿ 1 ಸ್ಪೂನು, ರೆಡ್ ಚಿಲ್ಲಿ ಪೌಡರು 2 ಸ್ಪೂನು, ಒಂದು ಕಾಲ್ ಸ್ಪೂನ್ ಅಷ್ಟು ಮೆಣಸು, ಜೀರಿಗೆ, ಅರಿಶಿನ ಪುಡಿಗಳನ್ನ ಹಾಕಿದ್ದೀನಿ. ಇದ್ರ ಜೊತೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇಷ್ಟನ್ನೆಲ್ಲಾನು ಎಣ್ಣೆಯಲ್ಲೇನೆ ಚೆನ್ನಾಗಿ ಸೊಟೆ ಮಾಡಿಕೊಂಡು ಟೊಮ್ಯಾಟೊ ಹಾಕಿ ಅದನ್ನ ಕೂಡ ಮ್ಯಾಶಿ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಲಿವರ್ನ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಇದು ಮಟನ್ದಾಗಿರೋದ್ರಿಂದ ತುಂಬಾನೇ ಟೈಮ್ ಹಿಡ್ಸತ್ತೆ. ಸಣ್ಣ ಉರಿ ಮಾಡಿ ಬಿಟ್ಬಿಡಿ, ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೇಕಿದ್ರೆ ಸ್ವಲ್ಪ ಲಿಂಬೆಹಣ್ಣು ಕೂಡ ಜ್ಯೂಸ್ನ ಹಾಕೊಂಡು ತಿನ್ಬೋದು. ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ಆಸ್ ಅ ಸೈಡ್ ಡಿಶ್ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ನೀವು ಈ ಲಿವರ್ನ ಹೇಗ್ ಮಾಡ್ತೀರಾ ತಿಳಿಸಿ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡಿದ್ದಿದ್ದನ್ನ.